5ನೇ ತರಗತಿ ಸಂಕಲನಾತ್ಮಕ ಮೌಲ್ಯಮಾಪನ 2 ಮಾರ್ಚ್ 2026 ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆ ಮತ್ತು ಕೀರ್ತೃಗಳು ಹೀಗಿದೆ. ಮೊದಲನೇ ಪ್ರಶ್ನೆ, 1 ರಿಂದ 12ರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಕ್ರಮಾಕ್ಷರದೊಂದಿಗೆ ಆರಿಸಿ ಬರೆಯಿರಿ. ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ಒಟ್ಟು 12 ಪ್ರಶ್ನೆಗಳಿದ್ದಾವೆ. ಒಂದೊಂದು ಪ್ರಶ್ನೆಗೆ ಒಂದೊಂದು ಅಂಕ, ಒಟ್ಟು 12 ಅಂಕಗಳಿದ್ದಾವೆ. ಮೊದಲನೇ ಪ್ರಶ್ನೆ, ಯಾವುದಾದರೂ ಒಂದು ಸಂಖ್ಯೆ ಮತ್ತು 0ಯ ಗುಣಲಬ್ಧವು ಯಾವಾಗಲೂ ಡ್ಯಾಶ್ ಆಗಿರ್ತದೆ. ಎ 1, ಬಿ 0, ಸಿ 10, ಡಿ 1. ಹಾಗಾದರೆ ಇದಕ್ಕೆ ಉತ್ತರ 0. ಯಾಕೆಂತಂದರೆ ಬೇರೆ ಯಾವುದೇ ಸಂಖ್ಯೆಯನ್ನು 0ಯಿಂದ ಗುಣಾಕಾರ ಮಾಡಿದರೆ ಉತ್ತರವು 0 ಆಗಿರ್ತದೆ. ಎರಡನೇ ಪ್ರಶ್ನೆ, ಬುಟ್ಟಿಯಲ್ಲಿ 5791 ಹಣ್ಣುಗಳಿವೆ. 1000 ಸ್ಥಾನದ ಸಮೀಪದಲ್ಲಿ ಅಂದಾಜಿಸಿದಾಗ ಡ್ಯಾಶ್ ಆಗುತ್ತದೆ. ಎ 5790, ಬಿ 5800, ಸಿ 6000, ಡಿ 5500. 1000 ಸಮೀಪಕ್ಕೆ ಅಂದಾಜು ಮಾಡಿದಾಗ ಉತ್ತರ ಸಿ 6000 ಆಗುತ್ತದೆ. ಮೂರನೇ ಪ್ರಶ್ನೆ, ಪಕ್ಕದ ಚಿತ್ರದಲ್ಲಿ ಛಾಯಾಕೃತ ಭಾಗವು ಸೂಚಿಸುವ ದಶಮಾಂಶ ಭಿನ್ನರಾಶಿ ಹೀಗಿದೆ. ಎ 0.7, ಬಿ 0.3, ಸಿ 0.2, ಡಿ 0.10. ಉತ್ತರ ಎ 0.7. ನಾಲ್ಕನೇ ಪ್ರಶ್ನೆ, ಸಂಖ್ಯೆ 6.45ರಲ್ಲಿ ಪೂರ್ಣಾಂಕ ಭಾಗ ಎ 45, ಬಿ 4, ಸಿ 5, ಡಿ 6. ಉತ್ತರ ಡಿ 6. 5. ಒಂದು ಪೆನ್ನಿನ ಬೆಲೆ 6 ರೂಪಾಯಿ ಆದರೆ 1 ಡಜನ್ ಪೆನ್ನಿನ ಬೆಲೆ ಎ 6, ಬಿ 72, ಸಿ 36, ಡಿ 61. ಉತ್ತರ ಬಿ 72. ಅಂದರೆ 1 ಡಜನ್ ಅಂದರೆ 12 ಪೆನ್ನು, 6 ರೂಪಾಯಿ ಅಂತಂದರೆ 12 72, ಒಟ್ಟು 72 ರೂಪಾಯಿ ಆಗುತ್ತೆ. ಆರನೇ ಪ್ರಶ್ನೆ, ವಸ್ತುಗಳ ತೂಕವನ್ನು ನಿಖರವಾಗಿ ಅಳತೆ ಮಾಡಲು ಇರುವ ಆದರ್ಶಮಾನ ಎ ಗ್ರಾಮ್, ಬಿ ಕಿಲೋಗ್ರಾಮ್, ಸಿ ಕ್ವಿಂಟಲ್, ಡಿ ಟನ್. ಉತ್ತರ ಎ ಗ್ರಾಮ್. 7. ಸಮಯ 23.25. ಇದನ್ನು 12ರಂತೆ ಗಡಿಯಾರಕ್ಕೆ ಪರಿವರ್ತಿಸಿ ಬರೆದಾಗ ಎ 10:25 PM, ಬಿ 10:25 AM, ಸಿ 9:25 AM, ಡಿ 11:25 PM. 8ನೇ ಪ್ರಶ್ನೆ, ದತ್ತ ಆಕೃತಿಗಳಲ್ಲಿ ಸಮಮಿತಿಯನ್ನು ಹೊಂದಿರುವ ಆಕೃತಿ ಎ ಛತ್ರಿ ಇದೆ, ಬಿ ಫ್ಯಾನ್ ಇದೆ, ಸಿ ಚಿಟ್ಟೆ, ಡಿ ಕರ್ನಾಟಕದ ಮ್ಯಾಪ್. ಇದಕ್ಕೆ ಉತ್ತರ ಸಿ ಚಿಟ್ಟೆ. 9ನೇ ಪ್ರಶ್ನೆ, ಶಂಕುವಿನಲ್ಲಿರುವ ವೃತ್ತಾಕಾರದ ಮುಖಗಳ ಸಂಖ್ಯೆ ಎ 2, ಬಿ 3, ಸಿ 0, ಡಿ 1. ಉತ್ತರ ಡಿ 1. 10ನೇ ಪ್ರಶ್ನೆ, 1ರಿಂದ ಪ್ರಾರಂಭವಾಗಿ ಅನುಕ್ರಮ ಬೆಸ ಸಂಖ್ಯೆಗಳನ್ನು ಕೂಡಿದಾಗ ಡ್ಯಾಶ್ ಸಂಖ್ಯೆ ಬರುತ್ತದೆ. ಎ ವರ್ಗ, ಬಿ ಸರಿ, ಸಿ ಬೆಸ ಸಂಖ್ಯೆ, ಡಿ ತ್ರಿಭುಜ. ಇದಕ್ಕೆ ಉತ್ತರ ಸರಿ ಸಂಖ್ಯೆ ಬರುತ್ತದೆ. 11. ಈ ವಿನ್ಯಾಸದಲ್ಲಿ ಮುಂದಿನ ಆಕೃತಿಯಲ್ಲಿ ಇರಬೇಕಾದ ಚುಕ್ಕೆಗಳ ಸಂಖ್ಯೆ. ಪ್ರತಿಯೊಂದು ಚಿತ್ರದಲ್ಲಿ ಒಂದು ಚಿತ್ರದಿಂದ ಇನ್ನೊಂದು ಚಿತ್ರಕ್ಕೆ ಹೋಗುವಾಗ ಚುಕ್ಕೆಗಳ ಸಂಖ್ಯೆ ಜಾಸ್ತಿಯಾಗಿದ್ದಾವೆ. ಆಪ್ಷನ್ ಎ 3 ಚುಕ್ಕೆಗಳು, ಆಪ್ಷನ್ ಬಿ 6 ಚುಕ್ಕೆಗಳು, ಆಪ್ಷನ್ ಸಿ 15 ಚುಕ್ಕೆಗಳು, ಆಪ್ಷನ್ ಡಿ 10 ಚುಕ್ಕೆಗಳು. ಉತ್ತರ ಆಪ್ಷನ್ ಸಿ 15 ಚುಕ್ಕೆಗಳು. 12ನೇ ಪ್ರಶ್ನೆ, ಗುಣಾಕಾರದ ವಿರುದ್ಧ ಕ್ರಿಯೆಯೇ ಡ್ಯಾಶ್. ಆಪ್ಷನ್ ಎ ಭಾಗಾಕಾರ, ಆಪ್ಷನ್ ಬಿ ಗುಣಾಕಾರ, ಆಪ್ಷನ್ ಸಿ ಸಂಕಲನ, ಆಪ್ಷನ್ ಡಿ ವ್ಯವಕಲನ. ಉತ್ತರ ಭಾಗಾಕಾರ, ಆಪ್ಷನ್ ಎ ಭಾಗಾಕಾರ. ಹೀಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಿದ್ದೇನೆ. ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಒಮ್ಮೆ ಬರೆದು ಪೇಪರ್ನಲ್ಲಿ ಬರೆದು ನೀವು ಓದ್ಕೊಳ್ಳಿ, ನಿಮಗೆ ಅರ್ಥ ಆಗುತ್ತೆ. ಧನ್ಯವಾದಗಳು.